ಲಕ್ಷ್ಮಣ್ ಪರವಾಗಿ ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಪವಿತ್ರ ಗೌಡ ಪರವಾಗಿ ಟಾಮಿ ಸೆಬಾಸ್ಟಿಯನ್ ವಾದವನ್ನು ಮಂಡಿಸಿದ್ದಾಗಿದೆ. ಪವಿತ್ರ ಗೌಡಗೆ ಅಪ್ರಾಪ್ತ ಮಗಳಿದ್ದಾಳೆ. ಮತ್ತೊಂದು ಕಡೆ ಪವಿತ್ರ ಗೌಡ ಒಮ್ಮೆ ಅಷ್ಟೇ ಹೊಡೆದಿರುವಂಥದ್ದು, ಎರಡನೇ ಬಾರಿಗೆ ಹೊಡೆದಿರುವಂಥದ್ರ ಬಗ್ಗೆ ರೇಣುಕಾ ಸ್ವಾಮಿಗೆ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡ್ಬಂದಿದ್ದಂಥದ್ರ ಬಗ್ಗೆನೂ ಕೂಡ ಪವಿತ್ರ ಗೌಡಗೆ ಗೊತ್ತೇ ಇರಲಿಲ್ಲ. ಪವಿತ್ರ ಗೌಡ ಈ ಒಂದು ಕೊಲೆಯಲ್ಲಿ ಅವರ ಪಾತ್ರ ಏನೂ ಇಲ್ಲ ಅನ್ನುವಂಥದ್ದನ್ನ ವಾದ ಮಾಡ್ತಾ ಇದ್ರು ಟಾಮಿ ಸೆಬಾಸ್ಟಿಯನ್ ಅವರು. ಇವರೆಲ್ಲರ ಒಂದು ಏನು 6 ಜನರ ಅರ್ಜಿ ವಿಚಾರಣೆ ಇದೆ, ಆ 6 ಜನರ ಅರ್ಜಿಯ ವಾದ ಎಲ್ಲ ಮುಗಿದ ಬಳಿಕ ಕೊಲೆ ಆರೋಪಿಗಳದ್ದು ನಂತರ SPP ಪ್ರಸನ್ನಕುಮಾರ್ ಅವರು ವಾದವನ್ನ ಮಂಡಿಸಲಿದ್ದಾರೆ. ಸೊ ಹೀಗಾಗಿ SPP ಪ್ರಸನ್ನಕುಮಾರ್ ಅವರು ಇವತ್ತೇ ವಾದವನ್ನ ಮಂಡಿಸ್ತಾರಾ, ಅದು ಕೂಡ ಸದ್ಯಕ್ಕಿರುವಂತ ಕುತೂಹಲ. ವಾದವನ್ನ ಆಲಿಸ್ತಾ ಇದ್ದಾರೆ ವಿಶ್ವಜಿತ್ ಶೆಟ್ಟಿ ಅವರು. ಇದು ರೆಗ್ಯುಲರ್ ಬೇಲ್ಗೋಸ್ಕರ ಸಲ್ಲಿಸಿರುವಂಥ ಅರ್ಜಿ ದರ್ಶನ್ ಅವರು ಮತ್ತು ಒಂದು ಕಡೆ ಪವಿತ್ರ ಗೌಡ ಅವರೆಲ್ಲರೂ ಕೂಡ ಕೆಳ ಹಂತದ ನ್ಯಾಯಾಲಯದಲ್ಲಿ ಅವರ ಜಾಮೀನು ರಿಜೆಕ್ಟ್ ಆದಂಥ ಹಿನ್ನೆಲೆಯಲ್ಲಿ, ಬೇಲ್ ರಿಜೆಕ್ಟ್ ಆದಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಆ ಬೇಲ್ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಹೈಕೋರ್ಟ್ನಲ್ಲಿ ಇವ್ರಿಗೆಲ್ರಿಗೂ ಕೂಡ ಬೇಲ್ ಸಿಗುತ್ತಾ ನೋಡ್ಬೇಕು. ಅರುಣ್ ಶ್ಯಾಮ್ ಅವರು ಲಕ್ಷ್ಮಣ್ ಪರವಾಗಿ ವಾದವನ್ನ ಮಾಡ್ತಾ ಇರುವಂತವರು. ಅವರು ಕೆಲವೊಂದು ವಿಚಾರಗಳನ್ನು ಮೆನ್ಷನ್ ಮಾಡ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರು ಯಾವ ರೀತಿಯಾಗಿ ಕೆಲವೊಂದು ಡೌಟ್ಸ್ಗಳನ್ನು ವ್ಯಕ್ತಪಡಿಸಿದ್ರು, ಅದೇ ರೀತಿಯಾಗಿ ಅರುಣ್ ಶ್ಯಾಮ್ ಅವರು ಕೂಡ ಡೌಟ್ಸ್ಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ನನ್ನ ಕಕ್ಷಿದಾರ ಅಂದರೆ ಲಕ್ಷ್ಮಣ್ ಚಾಟಿಯಿಂದ ಹೊಡೆದಿದ್ದಾರೆ ಅಷ್ಟೇ, ಎಲ್ಲೂ ಸಹ ಬೇರೆ ರೀತಿಯಾಗಿ ಮತ್ತೆ ಹಲ್ಲೆಯನ್ನು ಮಾಡಿರುವಂಥದ್ರ ಬಗ್ಗೆ ಉಲ್ಲೇಖವಿಲ್ಲ. ಅಲ್ಲದೆ ಬೇರೆ ಆರೋಪಗಳು ಕೂಡ ಅವರ ಮೇಲೆ ಇಲ್ಲ. ಚಾಟಿಯಿಂದ ಹೊಡೆದಿರುವಂಥದ್ದು ಬಿಟ್ಟರೆ ಇನ್ನೆಲ್ಲೂ ಕೂಡ ಅವರು ಭಾಗಿಯಾಗಿಲ್ಲ. ನನ್ನ ಕಕ್ಷಿದಾರನಿಗೆ ಯಾವುದೂ ಕೂಡ ಗೊತ್ತಿಲ್ಲ, ನನ್ನ ಕಕ್ಷಿದಾರನಿಗೆ ಯಾವುದೂ ಕೂಡ ಗೊತ್ತಿಲ್ಲ, ಏನಕ್ಕೆ ಹೊಡೆದ್ರು ಅಂತಾದರೂ ಗೊತ್ತಾ ಅಂತ ಜಡ್ಜ್ ಕೇಳಿದ್ರು ಈ ಸಂದರ್ಭದಲ್ಲಿ. ಈಗ ಚಾಟಿಲಿ ಹೊಡೆದ್ರು ಅಂತ ಹೇಳ್ತಾ ಇದ್ದೀರಲ್ಲ, ಏನಕ್ಕೆ ಹೊಡೆದ್ರು ಅಂತನಾದರೂ ಗೊತ್ತಾ? ಚಾಟಿನಲ್ಲಿ ಏನಕ್ಕೆ ಹೊಡೆದ್ರು ಅಂತ ಗೊತ್ತಾ ಅಂತ. ಅಲ್ಲಿಗೆ ಏನಕ್ಕೆ ಹೋದ್ರು ಅಂತ, ಅಲ್ಲಿಗೆ ಏನಕ್ಕೆ ಹೋಗಿದ್ದಾರೆ ಅಂತ ಕೂಡ ಲಕ್ಷ್ಮಣ್ಗೆ ಗೊತ್ತಿಲ್ಲ. ಅಲ್ಲದೆ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಲಕ್ಷ್ಮಣ್ಗೆ ಸರಿಯಾದಂಥ ಮಾಹಿತಿನೇ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ. ಅಲ್ಲದೆ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೂಡ ಫಾಲೋ ಮಾಡಿಲ್ಲ. ಇಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಯಾವ ಆಧಾರದ ಮೇಲೆ, ಯಾವ ಕಾರಣಕ್ಕೋಸ್ಕರ ಅರೆಸ್ಟನ್ನು ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಸರಿಯಾಗಿ ಮೆನ್ಷನ್ ಮಾಡಿಲ್ಲ. ಒಂದು ಬಾಟಲಿ ಬ್ಲಡ್ FSLಗೆ ಕಳುಹಿಸಿದ್ದಾರೆ. ಇದು ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ರೇಣುಕಾ ಸ್ವಾಮಿಯ ಒಂದು ಬಾಟಲ್ ಬ್ಲಡ್ ಅನ್ನ FSLಗೆ ಕಳುಹಿಸಲಾಗಿದೆ. ಇದು ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ. ಇಲ್ಲಿ FSL ವರದಿಗಳು ಟ್ಯಾಂಪರ್ ಆಗಿರುವಂತ ಸಾಧ್ಯತೆ ಇದೆ. ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡ್ತಾ ಕೆಲವೊಂದು ಪ್ರಮುಖ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಒಂದು ಬಾಟಲ್ ಬ್ಲಡ್ ಅನ್ನ FSLಗೆ ಕಳುಹಿಸಲಾಗಿದೆ, ಅದು ಅನುಮಾನವನ್ನು ಮೂಡಿಸ್ತಾ ಇದೆ. ಇದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ.
ಇಲ್ಲಿ FSL ವರದಿಗಳು ಟ್ಯಾಂಪರ್ ಆಗಿರುವಂಥ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಇದನ್ನೇ CV ನಾಗೇಶ್ ಅವರು ಹೇಳ್ತಾರೆ. ಇಲ್ಲಿ ಮಹಜರು ಪ್ರಕ್ರಿಯೆಯ ಸಂದರ್ಭದಲ್ಲಿ ಏನು ರಿಮ್ಯಾಂಡ್ ಅರ್ಜಿಗಳನ್ನೆಲ್ಲ ಸಲ್ಲಿಸಲಾಗುತ್ತೆ, ಅಲ್ಲೆಲ್ಲೂ ಕೂಡ ಬ್ಲಡ್ ಸ್ಯಾಂಪಲ್ಸ್ ಬಗ್ಗೆ ಉಲ್ಲೇಖ ಇಲ್ಲ. ಆದರೆ FSL ರಿಪೋರ್ಟ್ ಬರ್ತಿದ್ದ ಹಾಗೆ ಅದರಲ್ಲಿ ಬ್ಲಡ್ ಇದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಲ್ಲೇಖ ಮಾಡಲಾಗಿದೆ. ಇದು ಫ್ಯಾಬ್ರಿಕೇಟ್ ಅಲ್ವಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿದರು CV ನಾಗೇಶ್ ಅವರು. ಅದೇ ರೀತಿಯಾದಂಥ ಅನುಮಾನ ಈಗ ಅರುಣ್ ಶ್ಯಾಮ್ ಅವರು ಮಾಡ್ತಾ ಇದ್ದಾರೆ. ಒಂದು ಬಾಟಲಿ ಬ್ಲಡ್ FSLಗೆ ಕಳುಹಿಸಿದ್ದಾರೆ. ಇದು ಸಾಕಷ್ಟು ಅನುಮಾನವನ್ನು ಮೂಡಿಸ್ತಾ ಇದೆ. ಇಲ್ಲಿ FSL ವರದಿಗಳು ಟ್ಯಾಂಪರ್ ಆಗಿರುವಂಥ ಸಾಧ್ಯತೆ ಇದೆ ಅಂತ, ತಿರುಚಿರುವಂಥ ಸಾಧ್ಯತೆ ಇದೆ FSL ವರದಿಗಳಲ್ಲಿ ಅಂತ ಅರುಣ್ ಶ್ಯಾಮ್ ಅವರು ಗಂಭೀರವಾದಂಥ ಆರೋಪವನ್ನು ಪೊಲೀಸರ ತನಿಖೆಯ ಮೇಲೆ ಮಾಡ್ತಾ ಇದ್ದಾರೆ. ಇಲ್ಲಿ ಟ್ಯಾಂಪರ್ ಆಗಿದೆ ಅಲ್ವಾ ಅಂತ, ಟ್ಯಾಂಪರ್ ಮಾಡಲಾಗಿದೆ. ಇಲ್ಲಿ ಬೇಕು ಅಂತಾನೆ ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ. ಇವನ್ FSL ರಿಪೋರ್ಟ್ಸ್ಗಳಲ್ಲೂ ಕೂಡ ಅಷ್ಟೇ ಟ್ಯಾಂಪರಿಂಗ್ ಮಾಡಲಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಲಾಗ್ತಾ ಇದೆ. ಮೈನ್ಲಿ ಫ್ಯಾಬ್ರಿಕೇಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ CV ನಾಗೇಶ್ ಏನು ಹೇಳಿದ್ರು, ಅದೇ ರೀತಿಯಾದಂಥ ವಾದ ಈಗ ಅರುಣ್ ಶ್ಯಾಮ್ ಅವರು ಕೂಡ ಮಾಡ್ತಾ ಇದ್ದಾರೆ ಆರೋಪಗಳನ್ನು. ಬೇಲ್ ಅರ್ಜಿ ವಿಚಾರಣೆ ನಡೀತಾ ಇದೆ. ಈಗ ಲಕ್ಷ್ಮಣ್ ಪರವಾಗಿ ವಾದವನ್ನ ಮಂಡಿಸಲಾಗ್ತಾ ಇದೆ. ಲಕ್ಷ್ಮಣ್ ಪರವಾಗಿ ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆ ಮೇಲೆ ಸಾಕಷ್ಟು ಗಂಭೀರ ಆರೋಪಗಳನ್ನು ಕೂಡ ಮಾಡಲಾಗ್ತಾ ಇದೆ. ದರ್ಶನ್ ಪರವಾಗಿ ಒಂದ್ ಕಡೆ ವಾದ ಮುಗಿದೋಗಿದೆ, ಇನ್ನೇನಿದ್ರು SPP ವಾದವನ್ನು ಮಾಡಬೇಕು. ಈ ಕೇಸ್ ಮೆರಿಟ್ ಮೇಲೆ ವಾದವನ್ನ CV ನಾಗೇಶ್ ಅವರು ಮಾಡಿದ್ದಾರೆ. ಸೊ ಅವರ ಡೌಟ್ಸ್ಗಳಿದ್ದಾವಲ್ಲ, ತುಂಬಾ ಡೌಟ್ಸ್ಗಳನ್ನ ಏನು ಕೇಳಲಾಗಿತ್ತು, ಆ ಡೌಟ್ಸ್ಗಳಿಗೆ ಯಾವ ರೀತಿಯಾಗಿ SPP ಕೌಂಟ್ರನ್ನ ಕೊಡ್ತಾರೆ ಕಾದ್ ನೋಡಬೇಕು. ಬಿಕಾಸ್ SPP ಪ್ರಸನ್ನಕುಮಾರ್ ಅವರು ಕೆಲ ಹಂತದ ನ್ಯಾಯಾಲಯದಲ್ಲಿ ಸಮರ್ಥವಾಗಿ ವಾದವನ್ನು ಮಂಡಿಸಿದ್ರು. ಆ ಸಂದರ್ಭದಲ್ಲಿ ನೋಡಿ, ಎಲ್ಲೂ ತಪ್ಪಾಗಿಲ್ಲ, ಪೊಲೀಸರ ತನಿಖೆ ಸರಿಯಾಗಿದೆ, ಯಾವುದೇ ಲೋಪಗಳಾಗಿಲ್ಲ ಅಂತ CV ನಾಗೇಶ್ ಅವರು ಕೇಳಿದ್ದಂತಹ ಎಲ್ಲ ಪ್ರಶ್ನೆಗಳಿಗೆ, ವ್ಯಕ್ತಪಡಿಸಿದ್ದಂತಹ ಎಲ್ಲ ಅನುಮಾನಗಳಿಗೆ ಉತ್ತರವನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ. ಸೊ ಹೀಗಾಗಿ SPP ಪ್ರಸನ್ನಕುಮಾರ್ ಅವರ ವಾದ ಗೆದ್ದಿತ್ತು ಆ ಟೈಮ್ನಲ್ಲಿ. ದರ್ಶನ್ ರೆಗ್ಯುಲರ್ ಬೇಲ್ ಅರ್ಜಿ ರಿಜೆಕ್ಟ್ ಆಯಿತು. ಸೊ ವಾಟ್ ನೆಕ್ಸ್ಟ್? ಹೆಲ್ತ್ ಗ್ರೌಂಡ್ಸ್ ಆಧಾರದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಲಾಯಿತು. ನಂತರ ಹೈಕೋರ್ಟ್ನಲ್ಲಿ ಹೆಲ್ತ್ ಗ್ರೌಂಡ್ಸ್ ಆಧಾರದಲ್ಲೇ ದರ್ಶನ್ಗೆ 45 ಡೇಸ್ 45 ದಿನಗಳ ಕಾಲ, ಅಂದರೆ 6 ವಾರಗಳ ಕಾಲ ಜಾಮೀನನ್ನು ಕೊಡಲಾಯಿತು. ಇನ್ನೇನು ಒಂದು ವಾರ ಇದೆ ಅಷ್ಟೇ ದರ್ಶನ್ ಮಧ್ಯಂತರ ಜಾಮೀನು ಎಂಡ್ ಆಗಲಿಕ್ಕೆ. ಈ ರೆಗ್ಯುಲರ್ ಬೇಲ್ ಸಿಗುತ್ತಾ ದರ್ಶನ್ಗೆ ಕಾದು ನೋಡಬೇಕು. ಇನ್ನು ಉಳಿದಂಥವರು 4 ಜನ ರಿಲೀಸ್ ಆಗಿರುವಂಥದ್ದು ಬಿಟ್ಟರೆ ಉಳಿದಂಥವ್ರು ಎಲ್ಲರೂ ಕೂಡ ಜೈಲಲ್ಲೇ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ದಿಕ್ಕಲ್ಲಿರುವಂಥದ್ದು. ರಾಜಾತಿಥ್ಯ ಪ್ರಕರಣ ಆದಮೇಲೆ ಒಬ್ಬೊಬ್ಬರನ್ನ ಒಂದೊಂದು ಜೈಲಿಗೆ ಹಾಕಲಾಗಿದೆ. ಲಕ್ಷ್ಮಣ್ ಅವರ ಪರವಾಗಿ ಅರುಣ್ ಶ್ಯಾಮ್ ಏನು ವಾದವನ್ನು ಮಾಡ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಬ್ಲಡ್ ಸ್ಯಾಂಪಲ್ಸ್ ಬಗ್ಗೆನೂ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ರು. ಟ್ಯಾಂಪರಿಂಗ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ರು. ಅಲ್ಲದೆ ಟವರ್ ಲೊಕೇಶನ್ ಅನ್ನು ಕೂಡ ಹಾಕಲಾಗಿದೆ. ಆದರೆ ಎಲ್ಲರೂ ರಾಜರಾಜೇಶ್ವರಿ ನಗರ ನಿವಾಸಿಗಳು, ಹೀಗಾಗಿ ಲೊಕೇಶನ್ ಅಲ್ಲೇ ತೋರಿಸುತ್ತೆ. ಅಲ್ಲದೆ CCTVಯಲ್ಲಿ ಕೇವಲ ವಾಹನಗಳ ಮೂವ್ಮೆಂಟ್ ಇದೆ, ಅದರಲ್ಲಿ ಯಾರಿದ್ರು ಏನು ಎಂಬುದು ಕೂಡ ಇಲ್ಲ. ಅರುಣ್ ಶ್ಯಾಮ್ ಅವರ ವಾದ ಇದು. ಅದರಲ್ಲಿ ಯಾರಿದ್ರು ಏನು ಯಾವುದು ಕೂಡ ಮಾಹಿತಿ ಇಲ್ಲ. 266 ಸಾಕ್ಷಿಗಳ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ ಈ ಪ್ರಕರಣದಲ್ಲಿ. ಇಲ್ಲಿಯವರೆಗೂ ಮಾಡಿರುವಂಥ ಸಾಕ್ಷಿಗಳು ಇವು.
ಈತ ಡ್ರೈವರ್ ಆಗಿದ್ದಾನೆ ದರ್ಶನ್ಗೆ. ಈತನ ವಿರುದ್ಧ ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಕೂಡ ಇಲ್ಲ. ಈತ ಸೆಲೆಬ್ರಿಟಿ ಅಲ್ಲ, ಸೆಲೆಬ್ರಿಟಿ ಡ್ರೈವರ್ ಅಷ್ಟೇ. ಹೌದು, ಅವ್ರು ಎಲ್ಲಿರ್ತಾರೋ ಅವರು ಅಲ್ಲಿಯೇ ಇರ್ತಾರೆ, ಹೀಗಾಗಿ ಇವರ ಪರಿಚಯ ಇರ್ತಾರೆ ಅಂತ ನಂತರ ಜಡ್ಜ್ ಕೂಡ ಹೇಳ್ತಾರೆ. ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಅದಕ್ಕೆ ಜಡ್ಜ್ ಕೂಡ ಮಧ್ಯ ಇಂಟರ್ವ್ಯೂನ್ ಆಗ್ತಾ ಅವರು ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ವಾದ ಮಾಡಲಾಗ್ತಾ ಇದೆ ಕೊಲೆ ಆರೋಪಿಗಳ ಪರವಾಗಿ. ಪ್ರತಿವಾದ ಹೇಗಿರುತ್ತೆ ಅನ್ನುವಂಥದ್ದೇ ಈಗಿರುವಂಥ ಕುತೂಹಲ. ಯಾಕೆಂದ್ರೆ ಇಲ್ಲಿ ಡೌಟ್ಸ್ಗಳು ಲಕ್ಷ್ಮಣ್ ಪರವಾಗಿರುವಂಥ ವಕೀಲರಾಗ್ಲಿ ಅರುಣ್ ಶ್ಯಾಮ್ ಅವರು, ದರ್ಶನ್ ಪರವಾಗಿರುವಂಥ ವಕೀಲರಾಗ್ಲಿ ಸಿ ವಿ ನಾಗೇಶ್ ಅವರು ಈ ರಿಪೋರ್ಟ್ಸ್ಗಳ ಬಗ್ಗೆನೇ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಿಪೋರ್ಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಆ ರಿಪೋರ್ಟ್ಸ್ ವಿಚಾರದ ಬಗ್ಗೆ SPP ಯಾವ ರೀತಿಯಾಗಿ ವಾದವನ್ನು ಮಾಡ್ತಾರೆ ಕಾದ್ ನೋಡಬೇಕು. ಆ ಡೌಟ್ಸ್ಗಳಿಗೆ ಯಾವ ರೀತಿಯಾಗಿ ಕ್ಲಾರಿಟಿಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ಒಂದ್ ಕಡೆ ವಾದ ಮತ್ತೊಂದ್ ಕಡೆ ಪ್ರತಿವಾದ ಆಗಬೇಕಾಗಿದೆ. ಈಗ ಬರೀ ಒನ್ ಸೈಡೆಡ್ ವಾದವನ್ನು ಮಾತ್ರ ಆಲಿಸಲಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಎಲ್ಲರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಮುಗಿದ ಬಳಿಕನೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ಪ್ರತಿವಾದವನ್ನ ಮಂಡಿಸಲಿರುವಂಥದ್ದು. ಸೊ ಹೀಗಾಗಿ ಆ ಪ್ರತಿವಾದ ಹೇಗಿರುತ್ತೆ, ಆ ಡೌಟ್ಸ್ಗಳಿಗೆ ಹೇಗೆ ಕ್ಲಾರಿಟಿಯನ್ನ ಕೊಡ್ತಾರೆ, ಪೊಲೀಸರ ತನಿಖೆಯ ವೈಫಲ್ಯ ಅಂತ ಏನು ಆರೋಪವನ್ನು ಮಾಡಲಾಗ್ತಾ ಇದೆ ಆ ವೈಫಲ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಲಾಗುತ್ತೆ ಕಾದ್ ನೋಡಬೇಕು. ಕೂಡ ಲಕ್ಷ್ಮಣ್ ಪರವಾಗಿರುವಂಥ ವಕೀಲರ ವಾದವನ್ನು ಮಾಡ್ತಾ ಇದ್ದಾರೆ ಅರುಣ್ ಶ್ಯಾಮ್ ಅವರು. ಈ ಒಂದು ಪ್ರಕರಣದ ಸಾಕಷ್ಟು ವಿಚಾರಗಳ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೊಂದು ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ, ಕೆಲವೊಂದು ಸಾಕ್ಷಿಗಳು ಸೃಷ್ಟಿಯಾಗುವ ರೀತಿಯಾದಂತಹ ಒಂದು ನಡೆಯನ್ನು ಅನುಸರಿಸಲಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಈ ತನಿಖೆಯಲ್ಲಿ FIR ದಾಖಲು ಮಾಡಿಕೊಳ್ಳುವಂಥದ್ದು ಲೇಟ್ ಆಗಿದೆ, ಮಹಜರು ಮಾಡುವಂಥದ್ದು ಲೇಟ್ ಆಗಿದೆ, ಸೀಸ್ ಮಾಡುವಂಥದ್ದು ಕೂಡ ಲೇಟ್ ಆಗಿದೆ. ಇದೆಲ್ಲವೂ ಕೂಡ ಅನುಮಾನಗಳು ಅಂತ ಹೇಳಿದ್ದಾರೆ. ಇನ್ನು A4 ಆರೋಪಿ ನಂಬರ್ 4 ಸ್ವಯಂ ಹೇಳಿಕೆಯಲ್ಲಿ ಹೇಳ್ತಾರೆ, ಅದರಲ್ಲಿ ಪೊಲೀಸರಿಗೆ ರೇಣುಕಾ ಸ್ವಾಮಿಯನ್ನ ಕೊಡುವ ಬಗ್ಗೆ ಹೇಳಿದ್ದಾರೆ. ಹೀಗಾಗಿ ಇಲ್ಲಿ ಯಾರಿಗೂ ಕೊಲೆ ಮಾಡುವಂಥ ಉದ್ದೇಶವಿರಲಿಲ್ಲ. ಅಂದರೆ ರೇಣುಕಾ ಸ್ವಾಮಿಗೆ ಒಂದು 2 ಏಟು ಹೊಡೆದುಬಿಟ್ಟು ನಂತರ ಪೊಲೀಸರಿಗೆ ಒಪ್ಪಿಸುವಂಥದ್ರ ಬಗ್ಗೆ A4 ಆರೋಪಿ ಕೊಟ್ಟಿರುವಂಥ ಹೇಳಿಕೆಯ ಬಗ್ಗೆ ಉಲ್ಲೇಖ ಮಾಡಲಾಗ್ತದೆ ಅರುಣ್ ಶ್ಯಾಮ್ ಅವರಿಂದ. ಹೀಗಾಗಿ ಇಲ್ಲಿ ಯಾರಿಗೂ ಕೂಡ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡುವಂಥ ಉದ್ದೇಶವಿರಲಿಲ್ಲ ಅಂತ ಅರುಣ್ ಶ್ಯಾಮ್ ಅವರು ವಾದವನ್ನು ಮಾಡ್ತಾ ಇದ್ದಾರೆ.